ಮಾರ್ಚ್ 4 ಬುಧವಾರ ಮಹಾವಿಷ್ಣುವಿನ ಕೃಪೆಯಿಂದ ಈ ರಾಶಿಯವರಿಗೆ ಬುದ್ಧಿಬಲ, ಭಾರೀ ಧನಲಾಭ. ದ್ವಾದಶ ರಾಶಿಗಳ ಸುದೀರ್ಘ ಭವಿಷ್ಯ 2026. ದ್ವಾದಶ ರಾಶಿಗಳ ವಿವರವಾದ ವಿಶ್ಲೇಷಣೆ. 1. ಮೇಷರಾಶಿ, ಏರೀಸ್. ಇಂದು ನಿಮ್ಮಲ್ಲಿ ಹೊಸ ಚೈತನ್ಯ ಮನೆ ಮಾಡಲಿದೆ. ವೃತ್ತಿ. ಬುಧವಾರದ ಪ್ರಭಾವದಿಂದ ನಿಮ್ಮ ನಿರ್ಧಾರಗಳು ಫಲಪ್ರದವಾಗಲಿವೆ. ಕಚೇರಿಯಲ್ಲಿ ಬಾಕಿ ಇದ್ದ ಕೆಲಸಗಳು ಸುಲಭವಾಗಿ ಮುಗಿಯಲಿವೆ. ಹೊಸ ಉದ್ಯೋಗದ ಹುಡುಕಾಟದಲ್ಲಿದ್ದವರಿಗೆ ಶುಭ ಸುದ್ದಿ ಸಿಗಲಿದೆ. ಆರ್ಥಿಕ. ವ್ಯಾಪಾರದಲ್ಲಿ ಅನಿರೀಕ್ಷಿತ ಲಾಭ ಕಂಡುಬರಲಿದೆ. ಹಳೆಯ ಹೂಡಿಕೆಗಳಿಂದ ಹಣ ವಾಪಸ್ ಬರಬಹುದು. ಕುಟುಂಬ, ಮಕ್ಕಳ ಪ್ರಗತಿಯಿಂದ ಸಂತೋಷವಾಗಲಿದೆ. ಮನೆಯಲ್ಲಿ ಹಿರಿಯರೊಂದಿಗೆ ಸಮಾಲೋಚನೆ ನಡೆಸಿ ಭವಿಷ್ಯದ ಯೋಜನೆ ರೂಪಿಸುವಿರಿ. ಶುಭ ಸಂಖ್ಯೆ 9. ಪರಿಹಾರ: ವಿಷ್ಣು ಸಹಸ್ರನಾಮ ಪಠಿಸಿ. 2. ವೃಷಭರಾಶಿ, ಟಾರಸ್. ಇಂದು ನೀವು ಆರ್ಥಿಕ ವಿಚಾರದಲ್ಲಿ ಬಹಳ ಜಾಗರೂಕರಾಗಿರಬೇಕು. ವೃತ್ತಿ. ಕೆಲಸದ ಸ್ಥಳದಲ್ಲಿ ಮೇಲಧಿಕಾರಿಗಳೊಂದಿಗೆ ಸಣ್ಣಪುಟ್ಟ ಭಿನ್ನಾಭಿಪ್ರಾಯ ಬರಬಹುದು. ಮೌನವೇ ನಿಮ್ಮ ಶಕ್ತಿ. ಹೊಸ ಕೆಲಸಗಳಿಗೆ ಕೈ ಹಾಕುವ ಮುನ್ನ ನುರಿತವರ ಸಲಹೆ ಪಡೆಯಿರಿ. ಆರ್ಥಿಕ. ಹಣದ ವ್ಯಯ ಹೆಚ್ಚಾಗಬಹುದು. ಐಷಾರಾಮಿ ವಸ್ತುಗಳಿಗಾಗಿ ಸಾಲ ಮಾಡಬೇಡಿ. ಆರೋಗ್ಯ. ಉಷ್ಣ ಸಂಬಂಧಿತ ಸಮಸ್ಯೆ ಅಥವಾ ಗಂಟಲು ನೋವು ಕಾಡಬಹುದು. ಶುಭ ಸಂಖ್ಯೆ 6. ಪರಿಹಾರ: ಹಸಿರು ಬಣ್ಣದ ಬಟ್ಟೆ ಧರಿಸಿ ಅಥವಾ ಹಸಿರು ಬಟ್ಟೆಯನ್ನು ದಾನ ಮಾಡಿ. 3. ಮಿಥುನ ರಾಶಿ, ಜಮನೈ. ನಿಮ್ಮ ರಾಶ್ಯಾಧಿಪತಿ ಬುಧನ ದಿನವಾದ್ದರಿಂದ ಇಂದು ನಿಮಗೆ ಸುವರ್ಣಕಾಲ. ವೃತ್ತಿ. ಸಂವಹನ ಕಲೆ ಮತ್ತು ಬರವಣಿಗೆ ಕ್ಷೇತ್ರದಲ್ಲಿರುವವರಿಗೆ ಇಂದು ಅದ್ಭುತ ಅವಕಾಶಗಳು ಸಿಗಲಿವೆ. ನಿಮ್ಮ ಬುದ್ಧಿವಂತಿಕೆಗೆ ಎಲ್ಲೆಡೆ ಪ್ರಶಂಸೆ ವ್ಯಕ್ತವಾಗಲಿದೆ. ಹೊಸ ಒಪ್ಪಂದಗಳಿಗೆ ಸಹಿ ಹಾಕಲು ಇದು ಶುಭ ದಿನ. ಆರ್ಥಿಕ ಪರಿಸ್ಥಿತಿ ಬಲವಾಗಿರುತ್ತದೆ. ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡಲು ಇದು ಸಕಾಲ. ಕುಟುಂಬ, ಸಂಗಾತಿಯೊಂದಿಗೆ ಪ್ರವಾಸದ ಯೋಜನೆ ಮಾಡುವಿರಿ. ಹಳೆಯ ಸ್ನೇಹಿತರ ಭೇಟಿಯಿಂದ ಮನಸ್ಸು ಹಗುರವಾಗಲಿದೆ. ಶುಭ ಸಂಖ್ಯೆ 5. ಪರಿಹಾರ: ಗಣಪತಿಗೆ ದೂರ್ವೆ, ಗರಿಕೆ ಅರ್ಪಿಸಿ. 4. ಕಟಕರಾಶಿ, ಕ್ಯಾನ್ಸರ್. ಇಂದು ನೀವು ಮಾನಸಿಕ ನೆಮ್ಮದಿಯನ್ನು ಬಯಸುವಿರಿ. ವೃತ್ತಿ. ಕೆಲಸದ ಒತ್ತಡದಿಂದಾಗಿ ಮನಸ್ಸು ಅಸ್ಥಿರವಾಗಿರಬಹುದು. ಆದರೂ ಸಹೋದ್ಯೋಗಿಗಳ ಸಹಾಯದಿಂದ ಯೋಜನೆಯನ್ನು ಪೂರ್ಣಗೊಳಿಸುವಿರಿ. ದೂರದ ಪ್ರಯಾಣದ ಯೋಗವಿದೆ. ಆರ್ಥಿಕ. ದ್ರವರೂಪದ ವ್ಯವಹಾರಗಳಲ್ಲಿ ಹಾಲು, ಎಣ್ಣೆ ಅಥವಾ ನೀರಿನ ವ್ಯಾಪಾರ ಲಾಭ ಕಂಡುಬರಲಿದೆ. ಆರೋಗ್ಯ. ಶೀತ ಅಥವಾ ನೆಗಡಿಯಿಂದ ಸ್ವಲ್ಪ ಅಸ್ವಸ್ಥತೆ ಉಂಟಾಗಬಹುದು. ಶುಭ ಸಂಖ್ಯೆ 2. ಪರಿಹಾರ: ಮಹಾಲಕ್ಷ್ಮಿಯ ಆರಾಧನೆ ಮಾಡಿ. 5. ಸಿಂಹರಾಶಿ, ಲಿಯೋ. ಇಂದು ನೀವು ಅಂದುಕೊಂಡ ಗುರಿಯನ್ನು ತಲುಪಲು ಸುಲಭವಾಗಲಿದೆ. ವೃತ್ತಿ. ಉದ್ಯೋಗದಲ್ಲಿ ಬಡ್ತಿ ಸಿಗುವ ಲಕ್ಷಣಗಳಿವೆ. ಸರ್ಕಾರಿ ಕೆಲಸಗಳು ಯಾವುದೇ ಅಡೆತಡೆಯಿಲ್ಲದೆ ನಡೆಯಲಿವೆ. ರಾಜಕೀಯ ವ್ಯಕ್ತಿಗಳ ಸಹಕಾರ ದೊರೆಯಲಿದೆ. ಆರ್ಥಿಕವಾಗಿ ಇಂದು ಲಾಭದಾಯಕ ದಿನ. ಮನೆ ಅಥವಾ ಆಸ್ತಿ ಖರೀದಿಗೆ ಮುಂಗಡ ಹಣ ನೀಡುವಿರಿ. ಕುಟುಂಬ. ತಂದೆಯ ಬೆಂಬಲ ನಿಮ್ಮ ಸಕಲ ಕಷ್ಟಗಳನ್ನು ನಿವಾರಿಸಲಿದೆ. ಸಂಜೆ ಮನೆಯಲ್ಲಿ ಧಾರ್ಮಿಕ ಕಾರ್ಯ ನಡೆಯಲಿದೆ. ಶುಭ ಸಂಖ್ಯೆ 1. ಪರಿಹಾರ: ಸೂರ್ಯದೇವನಿಗೆ ನಮಸ್ಕರಿಸಿ ಮತ್ತು ವಿಷ್ಣುವಿನ ಧ್ಯಾನ ಮಾಡಿ. 6. ಕನ್ಯಾರಾಶಿ, ವರ್ಗೋ. ನಿಮ್ಮ ರಾಶಿಗೂ ಬುಧನೇ ಅಧಿಪತಿ ಆಗಿರುವುದರಿಂದ ಕೆಲಸದಲ್ಲಿ ನಿಖರತೆ ಇರಲಿದೆ. ವೃತ್ತಿ. ಲೆಕ್ಕಪತ್ರ, ಅಕೌಂಟಿಂಗ್ ಮತ್ತು ಸಂಶೋಧನಾ ಕ್ಷೇತ್ರದಲ್ಲಿರುವವರಿಗೆ ಇಂದು ಯಶಸ್ಸು ಸಿಗಲಿದೆ. ಕಳೆದು ಹೋಗಿದ್ದ ದಾಖಲೆಗಳು ಸಿಗುವ ಸಾಧ್ಯತೆಯಿದೆ. ವ್ಯಾಪಾರದಲ್ಲಿ ಲಾಭ ಹೆಚ್ಚಾಗಲಿದೆ. ಆರ್ಥಿಕ. ಉಳಿತಾಯದ ಯೋಜನೆಗಳಲ್ಲಿ ಹಣ ಹೂಡಿಕೆ ಮಾಡುವಿರಿ. ಆರ್ಥಿಕ ಅಸ್ಥಿರತೆ ದೂರವಾಗಲಿದೆ. ಆರೋಗ್ಯ. ಕಣ್ಣಿನ ದೃಷ್ಟಿಯ ಬಗ್ಗೆ ಸ್ವಲ್ಪ ಗಮನವಿರಲಿ. ಶುಭ ಸಂಖ್ಯೆ 3. ಪರಿಹಾರ: ಹಸಿರು ಹೆಸರು ಬೇಳೆಯನ್ನು ಬಡವರಿಗೆ ದಾನ ಮಾಡಿ. 7. ತುಲಾರಾಶಿ, ಲಿಬ್ರಾ. ಇಂದು ನೀವು ಹೊಸ ಸಂಬಂಧಗಳಿಗೆ ಹೆಚ್ಚಿನ ಪ್ರಾಮುಖ್ಯತೆ ನೀಡುವಿರಿ. ವೃತ್ತಿ. ಕಲಾತ್ಮಕ ವೃತ್ತಿಯಲ್ಲಿರುವವರಿಗೆ ಇಂದು ಭಾರಿ ಬೇಡಿಕೆ ಇರಲಿದೆ. ಸಮಾಜದಲ್ಲಿ ನಿಮ್ಮ ಪ್ರತಿಷ್ಠೆ ಹೆಚ್ಚಾಗಲಿದೆ. ಪಾಲುದಾರಿಕೆ ವ್ಯವಹಾರದಲ್ಲಿ ಜಾಗರೂಕರಾಗಿರಿ. ಆರ್ಥಿಕ. ಐಷಾರಾಮಿ ವಸ್ತುಗಳ ಖರೀದಿ ಮಾಡುವಿರಿ. ಸ್ತ್ರೀಯರಿಂದ ಆರ್ಥಿಕ ಸಹಾಯ ಲಭಿಸಲಿದೆ. ಕುಟುಂಬದಲ್ಲಿ ಸುಖಶಾಂತಿ ನೆಲೆಸಲಿದೆ. ಪ್ರೇಮ ಜೀವನದಲ್ಲಿ ಹೊಸ ತಿರುವು ಬರಲಿದೆ. ಶುಭ ಸಂಖ್ಯೆ 7. ಪರಿಹಾರ: ವಿಷ್ಣು ಅಷ್ಟಕ ಪಠಿಸಿ. 8. ವೃಶ್ಚಿಕ ರಾಶಿ, ಸ್ಕಾರ್ಪಿಯೋ. ಇಂದು ನೀವು ಅನಿರೀಕ್ಷಿತ ಸವಾಲುಗಳನ್ನು ಎದುರಿಸಬೇಕಾಗಬಹುದು. ವೃತ್ತಿ. ಶತ್ರುಗಳ ಬಗ್ಗೆ ಎಚ್ಚರವಿರಲಿ. ನಿಮ್ಮ ಕೆಲಸವನ್ನು ನೀವೇ ಮಾಡುವುದು ಉತ್ತಮ. ಯಾರನ್ನೂ ಅತಿಯಾಗಿ ನಂಬಬೇಡಿ. ನ್ಯಾಯಾಲಯದ ಕೆಲಸಗಳಲ್ಲಿ ವಿಳಂಬವಾಗಬಹುದು. ಆರ್ಥಿಕ. ಹಠಾತ್ ಖರ್ಚುಗಳು ಬರಬಹುದು. ಸಾಲ ನೀಡುವ ಮುನ್ನ 100 ಬಾರಿ ಯೋಚಿಸಿ. ಆರೋಗ್ಯ. ರಕ್ತದೊತ್ತಡದ ಸಮಸ್ಯೆ ಇರುವವರು ಎಚ್ಚರದಿಂದಿರಿ. ಶುಭ ಸಂಖ್ಯೆ 4.
ಪರಿಹಾರ ಹನುಮಾನ್ ಚಾಲಿಸಾ ಪಠಿಸಿ. 9. ಧನುರಾಶಿ ಸಜಿಟೇರಿಯಸ್. ಜ್ಞಾನ ಮತ್ತು ಆಧ್ಯಾತ್ಮದ ಕಡೆಗೆ ಇಂದು ನಿಮ್ಮ ಒಲವು ಹೆಚ್ಚಾಗಲಿದೆ. ವೃತ್ತಿ ಉನ್ನತ ಶಿಕ್ಷಣಕ್ಕಾಗಿ ವಿದೇಶಕ್ಕೆ ಹೋಗುವ ಹಾರೈಕೆಯಲ್ಲಿದ್ದವರಿಗೆ ಇಂದು ದಾರಿ ಸುಗಮವಾಗಲಿದೆ. ಶಿಕ್ಷಕರು ಮತ್ತು ಪಂಡಿತರಿಗೆ ಸನ್ಮಾನ ಸಿಗಲಿದೆ. ಆರ್ಥಿಕ ಧನ ಲಾಭವಾಗಲಿದೆ. ನಿಮ್ಮ ಜ್ಞಾನದಿಂದ ಹೂಡಿಕೆ ಮಾಡಿದರೆ ಲಾಭ ಪಡೆಯುವಿರಿ. ಕುಟುಂಬ ಮನೆಯಲ್ಲಿ ಹಿರಿಯರ ಆರೋಗ್ಯ ಸುಧಾರಿಸಲಿದೆ. ಧಾರ್ಮಿಕ ಪ್ರವಾಸದ ಯೋಜನೆ ಮಾಡುವಿರಿ. ಶುಭ ಸಂಖ್ಯೆ 8. ಪರಿಹಾರ ಶ್ರೀಕೃಷ್ಣನ ದೇವಸ್ಥಾನಕ್ಕೆ ಭೇಟಿ ನೀಡಿ. 10. ಮಕರ ರಾಶಿ ಕ್ಯಾಪ್ರಿಕಾನ್. ಕೆಲಸದ ಸ್ಥಳದಲ್ಲಿ ನೀವು ಕಠಿಣ ಪರಿಶ್ರಮ ಪಡಬೇಕಾಗಬಹುದು. ವೃತ್ತಿ ಶ್ರಮಕ್ಕೆ ತಕ್ಕ ಫಲ ಸಿಗಲು ವಿಳಂಬವಾಗಬಹುದು. ಯಂತ್ರೋಪಕರಣ ಮತ್ತು ತಾಂತ್ರಿಕ ವೃತ್ತಿಯಲ್ಲಿರುವವರು ಜಾಗರೂಕರಾಗಿರಿ. ಮೇಲಧಿಕಾರಿಗಳ ಮಾತಿಗೆ ಮೌನವಾಗಿ ಪ್ರತಿಕ್ರಿಯಿಸಿ. ಆರ್ಥಿಕ ಹಣಕಾಸಿನ ಪರಿಸ್ಥಿತಿ ಮಧ್ಯಮವಾಗಿರುತ್ತದೆ. ಹಳೆಯ ಸಾಲವನ್ನು ಮರುಪಾವತಿಸಲು ಪ್ರಯತ್ನಿಸುವಿರಿ. ಆರೋಗ್ಯ ಮೂಳೆ ನೋವು ಅಥವಾ ಮಂಡಿ ನೋವು ಕಾಡಬಹುದು. ಶುಭ ಸಂಖ್ಯೆ 10. ಪರಿಹಾರ ವಿಷ್ಣು ಸಹಸ್ರನಾಮ ಪಠಣ ಮಾಡಿ. 11. ಕುಂಭರಾಶಿ ಅಕ್ವೇರಿಯಸ್. ಹೊಸ ಆಲೋಚನೆಗಳು ನಿಮ್ಮ ಜೀವನದ ದಿಕ್ಕನ್ನು ಬದಲಿಸಲಿವೆ. ವೃತ್ತಿ ಸಮಾಜ ಸೇವೆಯಲ್ಲಿ ತೊಡಗಿರುವವರಿಗೆ ಮನ್ನಣೆ ಸಿಗಲಿದೆ. ಹೊಸ ಉದ್ಯಮ ಆರಂಭಿಸಲು ಇಂದು ಶುಭ ಮುಹೂರ್ತ. ನಿಮ್ಮ ಕಲ್ಪನಾಶಕ್ತಿಗೆ ಎಲ್ಲೆಡೆ ಬೆಲೆ ಸಿಗಲಿದೆ. ಆರ್ಥಿಕ ಆದಾಯದ ಮೂಲಗಳು ಹೆಚ್ಚಾಗಲಿವೆ. ನಿಮ್ಮ ಬುದ್ಧಿವಂತಿಕೆಯಿಂದ ಆರ್ಥಿಕ ಲಾಭ ಪಡೆಯುವಿರಿ. ಕುಟುಂಬ ಸ್ನೇಹಿತರೊಂದಿಗೆ ಸುಂದರ ಸಮಯ ಕಳೆಯುವಿರಿ. ಮಕ್ಕಳ ಬಗ್ಗೆ ಇದ್ದ ಚಿಂತೆ ದೂರವಾಗಲಿದೆ. ಶುಭ ಸಂಖ್ಯೆ 11. ಪರಿಹಾರ ತುಳಸಿ ಗಿಡಕ್ಕೆ ನೀರು ಹಾಕಿ ದೀಪ ಹಚ್ಚಿ. 12. ಮೀನರಾಶಿ ಪೈಸೆಸ್. ಇಂದು ನೀವು ಭಾವನಾತ್ಮಕವಾಗಿ ಬಹಳ ಸಂತೋಷದಿಂದಿರುವಿರಿ. ವೃತ್ತಿ ಕೆಲಸದ ಸ್ಥಳದಲ್ಲಿ ನಿಮ್ಮ ಮೇಲೆ ನಂಬಿಕೆ ಹೆಚ್ಚಾಗಲಿದೆ. ಹೊಸ ಜವಾಬ್ದಾರಿಗಳು ಸಿಗಲಿವೆ. ದೇವಸ್ಥಾನಗಳ ದರ್ಶನದಿಂದ ಮನಸ್ಸಿಗೆ ಶಾಂತಿ ದೊರೆಯಲಿದೆ. ಆರ್ಥಿಕ ಪರಿಸ್ಥಿತಿ ಉತ್ತಮವಾಗಿರುತ್ತದೆ. ಅನಿರೀಕ್ಷಿತ ಧನಲಾಭದ ಯೋಗವಿದೆ. ಆರೋಗ್ಯ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಸದೃಢರಾಗಿರುವಿರಿ. ಶುಭ ಸಂಖ್ಯೆ 12. ಪರಿಹಾರ ಓಂ ನಮೋ ನಾರಾಯಣಾಯ ಮಂತ್ರ ಜಪಿಸಿ. ಪ್ರತಿದಿನದ ನಿಖರವಾದ ರಾಶಿ ಭವಿಷ್ಯವನ್ನು ಪಡೆದುಕೊಳ್ಳಲು ಮರೆಯದೆ ನಮ್ಮ ಆಸ್ಟ್ರೋ ರಾಶಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರು ಹಾಗೂ ಕುಟುಂಬದವರೊಂದಿಗೆ ಶೇರ್ ಮಾಡಿ. ಧನ್ಯವಾದಗಳು.